ಹೊಸ ವರ್ಷಕ್ಕೆ ಮೈಸೂರಿನಲ್ಲಿ 2 ಲಕ್ಷ ಲಾಡು ವಿತರಣೆ ಮಾಡಲಾಗಿದೆ. ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ಹೊಸ ವರ್ಷದ ಪ್ರಯುಕ್ತ ಲಡ್ಡು ಪ್ರಸಾದ ವಿತರಣೆ ಮಾಡಲಾಗಿದೆ. ಮೈಸೂರಿನ ವಿಜಯನಗರ ಲೇಔಟ್ನಲ್ಲಿರುವಂತಹ ದೇಗುಲ ಇದು. ನ್ಯೂ ಇಯರ್ಗೆ ದೇಗುಲದಲ್ಲಿ ಲಾಡು ಪ್ರಸಾದ ವಿತರಣೆ ಮಾಡಲಾಗಿದೆ. ಹೊಸ ವರ್ಷದ ಪ್ರಯುಕ್ತ ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ಸುಮಾರು 2 ಲಕ್ಷ ಲಡ್ಡುವನ್ನ ಪ್ರಸಾದದ ರೂಪದಲ್ಲಿ ವಿತರಣೆ ಮಾಡಲಾಗಿದೆ. ಮೈಸೂರಿನ ವಿಜಯನಗರ ಲೇಔಟ್ನಲ್ಲಿರುವಂತಹ ದೇಗುಲ ಇದು. ನ್ಯೂ ಇಯರ್ ಹಿನ್ನೆಲೆಯಲ್ಲಿ ಸುಮಾರು 2 ಲಕ್ಷ ಲಡ್ಡು ತಯಾರು ಮಾಡಲಾಗಿದೆ. ಆ ಬಳಿಕ ದೇವಸ್ಥಾನಕ್ಕೆ ಆಗಮಿಸುವಂತಹ ಭಕ್ತರಿಗೆ ಈ ಲಡ್ಡುವನ್ನ ಪ್ರಸಾದದ ರೂಪದಲ್ಲಿ ವಿತರಣೆ ಮಾಡಲಾಗಿದೆ. ನಾಡಿನೆಲ್ಲೆಡೆ ಹೊಸ ವರ್ಷದ ಸಂಭ್ರಮ ಸಹಜವಾಗಿ. ಹೊಸ ವರ್ಷದ ಮೊದಲ ದಿನ ಸಾಕಷ್ಟು ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಭಕ್ತರ ಜನಸ್ತೋಮ ಹರಿದು ಬರುತ್ತೆ. ಮೈಸೂರಿನ ಯೋಗ ನರಸಿಂಹಸ್ವಾಮಿ ದೇಗುಲಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನ ಮಾಡಿದ್ದಾರೆ. ಇವತ್ತು ಹೊಸ ವರ್ಷದ ಸಂದರ್ಭದಲ್ಲಿ ಸುಮಾರು 2 ಲಕ್ಷ ಲಡ್ಡನ್ನ ತಯಾರು ಮಾಡಲಾಗಿದೆ. ದೇವಸ್ಥಾನಕ್ಕೆ ಆಗಮಿಸುವಂತಹ ಭಕ್ತರಿಗೆ ಲಡ್ಡನ್ನ ಪ್ರಸಾದ ರೂಪದಲ್ಲಿ ನೀಡಲಾಗಿದೆ. ಯೋಗ ನರಸಿಂಹಸ್ವಾಮಿ ದೇಗುಲದಲ್ಲಿ ಅಂದರೆ ಹೊಸ ವರ್ಷಾಚರಣೆ ಮತ್ತು ವಿಶೇಷ ಸಂದರ್ಭಗಳಲ್ಲಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಮತ್ತು ಭಕ್ತರಿಗೆ ಒಂದಷ್ಟು ಪ್ರಸಾದ ಸೇವೆ ಲಭ್ಯ ಇರುತ್ತೆ. ಹೀಗಾಗಿ 2 ಲಕ್ಷ ಲಡ್ಡು ವಿತರಣೆ ಮಾಡಿರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಹೆಚ್ಚಿನ ಜನ ದೇವಸ್ಥಾನಕ್ಕೂ ಭೇಟಿ ಕೊಡ್ತಾರೆ ಹೊಸ ವರ್ಷದ ಮೊದಲ ದಿನ. ಕೆಲವರು ಪಾರ್ಟಿ ಪಬ್ ಕ್ಲಬ್ ಅಂತ ಭೇಟಿ ಕೊಟ್ಟರೆ, ಮತ್ತೊಂದಷ್ಟು ಜನ ಕುಟುಂಬ ಸಮೇತ ದೇವಸ್ಥಾನಕ್ಕೆ ಭೇಟಿ ಕೊಡೋರು ಇರ್ತಾರೆ. ಹೇಳಿ ಕೇಳಿ ಇವತ್ತು ಜನವರಿ 1 ಆಗಿರೋ ಕಾರಣಕ್ಕಾಗಿ ಭಕ್ತರ ಸಂಖ್ಯೆ ಕೂಡ ಹೆಚ್ಚಿರುತ್ತೆ. ಭಕ್ತರಿಗೂ ಒಂದು ವಿಶೇಷ ಆಕರ್ಷಣೆ ಲಡ್ಡು ವಿತರಣೆ ಕಾರ್ಯಕ್ರಮವೂ ಕೂಡ. ಹಾಗಾಗಿ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು.